ಒಂದ್ ಸ್ಮಾಲ್ ರ್ಯಾಪಿಡ್ ಫೈರ್ ಹೇಳ್ತೀನಿ, ಒಂದಷ್ಟು ಜನರ ಹೆಸರು ಹೇಳ್ತೀನಿ, ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬೇಕು, ನಮ್ಮ ಸ್ಟಾರ್ ಹೀರೋಸ್ಗಳದ್ದು. ಓಕೆನಾ? 4 ಜನದ ಅಷ್ಟೇ. ಓಕೆ, ನೀವ್ ಇಷ್ಟಪಡೋರೆ ಅವರುನು. ಓಕೆ, ಶಿವಣ್ಣನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ದೇವ್ರು ಅವರು, ದೇವ್ರು. ಯಾವ್ದಾದ್ರು ಒಂದು ಮೂಮೆಂಟ್ ಹಂಚ್ಕೊಳ್ಳೋದಾದ್ರೆ? ಅದೇ ಹೇಳಿದ್ದಾನೆ ಮೇಡಮ್, ಫಸ್ಟು ನನ್ನ ಅವಾರ್ಡ್ ಫಂಕ್ಷನ್, ಒಂದು ಕುಟುಂಬ ಅವಾರ್ಡ್ಸ್ ಅಂತ ಫಂಕ್ಷನ್ ಮಾಡಿದ್ವಲ್ಲ, ಅಲ್ಲಿ ಶಿವಣ್ಣ ಸ್ಟೇಜ್ ಮೇಲೆ ನಿಂತ್ಕೊಂಡು ನನಗೆ ಗಿಲ್ಲಿ ಅಂದ್ರೆ ತುಂಬ ಇಷ್ಟ ಅಂದ್ಬಿಟ್ಟು ಹಿಂಗೆಲ್ಲ ಸ್ಟೆಪ್ ಎಲ್ಲ ಮಾಡಿ ಅಲ್ಲೇ. ಆಮೇಲೆ ನಮ್ಮ DKD ಮಾಡ್ಬೇಕಾದ್ರೆ ಸಖತ್ತು ಶಿವಣ್ಣ ನನಗೆ ಎಷ್ಟು ಇಷ್ಟ ಆಗ್ಬಿಟ್ಟಿತ್ತು ಅಂದ್ರೆ ಶಿವಣ್ಣ, ಅಯ್ಯೋ ಅಷ್ಟೊಂದು ಇಷ್ಟ ಅಲ್ಲ. ಆಮೇಲೆ ಆ ಎನರ್ಜಿ, ಅಪ್ಪ ನನ್ನ ದೇವ್ರೆ ಶಿವಣ್ಣ. ಅಪ್ಪು ಸರು ಅದೇ ನಿಮ್ಗೆ ಒಂದು ಎಕ್ಸ್ಪ್ಲೇನ್ ಮಾಡ್ಬೇಕು. ಯುವರತ್ನ ಸಿನಿಮಾದಲ್ಲಿ ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದ್ದೀನಿ ನಾನು, ಯುವರತ್ನ ಅಪ್ಪು ಸರ್ ಸಿನಿಮಾದಲ್ಲಿ. ಅಪ್ಪು ಸರ್ ಅವರು ದೇವ್ರೆ. ಮಾತಾಡಿದ್ರ ಅವ್ರ ಜೊತೆಗೆ? ನಾನು ಅದು ರಿಗ್ಬಿದೊಂದು ಶೂಟಿಂಗ್ ಮಾಡಿದ್ದು. ಈ ರಿಗ್ಬಿದು ಮಳೆ ಬತ್ತಾ ಇರ್ತದೆ, ಒಂದು ಪ್ರೋಮೋ ಬಂದಿತ್ತು ನೋಡಿ ಸ್ಟಾರ್ಟಿಂಗು, ಹಿಂಗೆ ಎತ್ಕೊಂಡು ಓಡ್ತಾ ಇರ್ತಾರೆ. ಅದಷ್ಟು ಇಲ್ಲಿ ಶೂಟ್ ಮಾಡ್ತಾ ಇದ್ದೆ, ಬೆಂಗಳೂರಲ್ಲೇ ಶೂಟ್ ಮಾಡ್ತಾ ಇದ್ದು. ಅವರು ಹಿಂಗೆ ಒದಿತಾ ಇದ್ರು, ನಾನು ಎತ್ಕೋ ಕೊಡ್ತಿದ್ದೆ. ಅವಾಗ ನೀನು ಆ ಕಡೆಯಿಂದ ಥ್ರೋ ಮಾಡು, ಎತ್ಕೊಂಡು ಓಡ್ ಬರ್ಬೇಡ ಅಂದ್ರೆ ನೀನು ಸುಸ್ತಾಯ್ತದೆ ಅಂತ. ಸರಿ ಅಣ್ಣ ಆಯ್ತು ಅಂತ ಇದು ಮಾಡಿದ್ದೆ. ಈಗೇನಾದ್ರು ಅಪ್ಪು ಸರ್ ಇದ್ದಿದ್ರೆ ನಿಮ್ಮ ಈ ಒಂದು ಡೆವಲಪ್ಮೆಂಟ್ ಬೆಳವಣಿಗೆಗಳನ್ನ ನೋಡಿ ಎಷ್ಟು ಖುಷಿ ಪಡ್ತಿದ್ರ ಅಂತ ಅನ್ಸುತ್ತೆ? ಇಲ್ಲ ನನ್ಗೆ ಅದೇ ನನ್ಗೆ ಬೇಜಾರಾಗಿದೆ. ಈಗ ನಾನು ನಮ್ಮ ಶಿವಣ್ಣ ಸರ್ ಮನೆಗೆ ಹೋಗಿದ್ದಲ್ಲ, ಹಂಗೆ ಅಪ್ಪು ಸರ್ ಮನೆಗೆ ಹೋಗಿ ಅವ್ರ ಆಶೀರ್ವಾದ ತಗೋಬರ್ಬೇಕು ಅಂತ ನನಗೂ ಇದ್ದಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಅನ್ಸುತ್ತೆ. ಓಕೆ, ದಿ ಬಾಸ್ ದರ್ಶನ್ ಅವರು. ಅದೇ ನೀವು ಹೆಂಗೆ ಅಂದ್ರೆ ಈಗ ಈ ಪದಗಳಿಲ್ಲ ಮೇಡಮ್. ಈಗ ಒಂದ್ ಪದದಲ್ಲಿ ಹೇಳಿ ರ್ಯಾಪಿಡ್ ಫೈರ್ ತರ ಹೇಳಿ ಅಂದ್ರೆ ಅದು ತಪ್ಪಾಗ್ಬಿಡ್ತದೆ. ನಮ್ಮ ಅಣ್ಣ, ನಮ್ಮ ಬಾಸು. ನೋಡಿಲ್ಲ, ನೋಡ್ಬೇಕು. ಸಿನಿಮಾ ಟೈಮಲ್ಲಿ ಏನಾದ್ರು ಮಾತಾಡಕ್ ಸಿಗ್ತಿದ್ರಾ? ಸಿನಿಮಾ ಟೈಮಲ್ಲಿ ಅಲ್ಲಿದ್ದಾಗ ಕರೆದ್ಬಿಟ್ಟು ಮಾತಾಡ್ಸೋರು, ಗುರ್ತಿಡ್ದು ರಿಯಾಲಿಟಿ ಶೋ ಮಾಡಿದಿರಿ ಅಂತ ಮಾತಾಡ್ಸಿದ್ರು. ಹಾಗೆ ಅದು ನನ್ನ ಸತ್ಯವಾಗ್ಲು ಇವ್ರು ನಮ್ಮ ಗೌರವ್ ಬ್ರೋಗೆಲ್ಲ 17 ನಮ್ಮ ಶೂಟಿಂಗ್ ನಡಿಬೇಕಾದ್ರೆ ಬರೀ 17 ನಾನು. ಅಣ್ಣ ಹಿಂಗ್ ಅಣ್ಣ ಮಾತಾಡ್ಸಿದ್ರು ಅಂತ ಶ್ವೇತ ಅವ್ರಿಗೆ, ಇವ್ರಿಗೆಲ್ಲ ಅಷ್ಟು ನಂಗೆ ಸಖತ್ ಖುಷಿ ಆಗ್ಬಿಟ್ಟಿತ್ತು. ಅಯ್ಯೋ ಗುರ್ತಿಡ್ಬಿಟ್ಟು ಮಾತಾಡ್ಸಿದ್ರಲ್ಲಪ್ಪ ಕರೆದ್ಬಿಟ್ಟು ಅಂತ. ಮೀಟ್ ಮಾಡೋ ಪ್ರಯತ್ನ ಏನಾದ್ರು ಮಾಡಿದ್ರಾ? ಅದಕ್ಕೆ ಕೇಳಿದೆ, ಅದೇ ಅವಕಾಶ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ನಮ್ಮ ದರ್ಶನನವರು ಅಲ್ಲಿ ನೋಡೋಕೆ ಇಷ್ಟಪಡಲ್ಲ ಮೇಡಮ್. ಇಲ್ಲಿ ಹೊರಗಡೆ ಬರ್ಬೇಕು, ಮನೆಗೆ ಹೋಗ್ಬೇಕು, ಆ ಥರ ಇಷ್ಟ. ಬಿಗ್ ಬಾಸ್ ಸುದೀಪ್ ಸರ್ ಅವ್ರು ನಮ್ಗೆ ಯಾವಾಗ ಗಾಡ್ ಫಾದರ್ ಮೇಡಮ್, ಯಾವಾಗ್ಲೂ ಸರಿದಾರಿಲಿ ನಡೆಸೋರು, ಗಾಡ್ ಫಾದರ್ ತರ. ಅವರು ಬಿಗ್ ಬಾಸ್ ಅಲ್ಲಿ ವೀಕೆಂಡ್ ಅಲ್ಲಿ ಹೇಳ್ತಿದ್ದಂತಹ ಯಾವ ಒಂದು ಲೆಸನ್ ನ ನಿಮ್ ಲೈಫ್ ಅಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅವರು ಹೇಳಿದ್ರು ಮೇಡಮ್, ಈಗ ನೀನು ಮಾತಲ್ಲೇ ಇಲ್ಲಿವರೆಗೂ ಬಂದಿದ್ಯಾ, ಮಾತಲ್ಲೇ ಇಲ್ಲಿ ತನಕ ಬಂದಿದ್ಯಾ, ನಾಳೆ ದಿನಗ ಮಾತೆ ನಿನಗೆ ಮುಳ್ಳಾಗಬಾರ್ದು, ಹುಷಾರಾಗಿರುವಂತ ಒಂದ್ಸರಿ ಹೇಳಿದ್ರು. ಅದು ಇವಾಗ್ಲೂ ಅದನ್ನ ನೆನೆಸ್ಕೊತಾ ಇರ್ತೀನಿ ಅವಾಗ. ಮಾತು ಕರೆಕ್ಟ್ ಆಗಿರಬೇಕು ಅಂತ. ಓಕೆ, ಚೈತ್ರ ಕುಂದಾಪುರ ಅವರು. ಚೈತ್ರ ಕುಂದಾಪುರ ಅವರು ಒಳ್ಳೆ ಅಕ್ಕ ಅಂತಾನೆ ಕರಿತಿದ್ರು, ಚೈತ್ರಕ್ಕ ಅಂತ. ಆಚೆಗೆ ಬಂದ್ಮೇಲೆ ಬಾ ಊರಿಗೆಲ್ಲ ಅಂತ ಹೇಳ್ತಿದ್ರು. ಒಳ್ಳೆ ಟಫ್ ಕಾಂಪಿಟೇಟ್ರು. ಅಶ್ವಿನಿ ಗೌಡ ಅವರು ಟಫ್ ಕಾಂಪಿಟೇಟ್ರು. ಬಿಗ್ ಬಾಸ್ ಇಂದ ಬಂದ ಮೇಲೆ ಏನೇನೆಲ್ಲ ಬದಲಾವಣೆಗಳಾಯ್ತು ಎಲ್ಲ ಗಮನಿಸಿದ್ರಾ? ಎಲ್ಲ ನಿಮ್ ಕಿವಿಗೆ ಬಿದ್ದಿದ್ಯಾ? ಏನಿಲ್ಲ ಮೇಡಮ್, ಈಗ ನೀವು ಹೇಳಿದ್ರು ಗೊತ್ತಾಯ್ತದ ಅಷ್ಟೇ. ಈಗ ಅದೇ ಏನೇನ್ ಬದಲಾವಣೆ ಐತೇನೆ, ಅದೇ ನನ್ನ ಲೈಫೇ ಬದಲಾವಣೆ ಆಗ್ಬಿಟ್ಟೈತಲ್ಲ, ಹಂಗಾಗಿ ಎಲ್ಲ ಹಂಗೆ ಕಾಣಿಸುತ್ತೆ ಬದಲಾವಣೆ ತರ. ಏನು ಬದಲಾಗಲ್ಲ, ನಾವು ಹಂಗ ಯೋಚನೆ ಮಾಡೋದಷ್ಟೇ.